ಇವ್ರಿಗೆ ಮಾತ್ರ ಸಿಂಗಲ್ ಪೇರೆಂಟ್, ಮನೆಯಲ್ಲಿ ವಯಸ್ಸಾಗಿರೋರು ಇದ್ದಾರೆ, ಇವ್ರಿಗೆ ಮಾತ್ರನಾ? ಏಕೆ ರೇಣುಕಾಸ್ವಾಮಿಗೆ ಇರಲಿಲ್ವಾ? ಅಪ್ಪ ಅಮ್ಮ, ಒಬ್ಬನೇ ಮಗ, ಹೆಂಡತಿ ಗರ್ಭಿಣಿ, ಇವ್ಯಾವುದೂ ಇರಲಿಲ್ವಾ? ಕರೆಸ್ಬಿಟ್ಟು ಕಿಡ್ನ್ಯಾಪ್ ಮಾಡಿಕೊಂಡು ಅವನ್ನ ಕೊಲೆ ಮಾಡುವಂಥ ಹಂತಕ್ಕೆ ಹೋದಾಗ ಏನೋ ಅನ್ನಿಸ್ಲಿಲ್ವಾ? ಈಗ ಮಾತ್ರ ಇವ್ರು ಸಿಂಗಲ್ ಪೇರೆಂಟ್ ಅಂತೆ, ಇವ್ರ ತಂದೆ ತಾಯಿಗೆ ನೋಡ್ಕೊಳ್ಳೋ ಯಾರಿಲ್ಲಂತೆ, ಹಾಗಾಗಿ ನೀವು ಜಾಮೀನು ಏನು ರದ್ದು ಮಾಡಿದರೆ ನಂಗೆ ಮತ್ತೆ ಮರು ಪರಿಶೀಲನೆಯನ್ನು ಮಾಡಿಬಿಟ್ಟು ಜಾಮೀನು ಕೊಡಿ ಅಂತ ಈಗ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲನೇ ಆರೋಪಿ. ಇನ್ನೊಂದು ಕಡೆಗೆ ಚಾರ್ಜ್ ಫ್ರೇಮ್ ಆಗ್ತಾ ಇದೆ, ಆಗಿದೆ ಕೂಡ. ಯಾರ್ಯಾರ ಮೇಲೆ? ಸ್ಟೋರಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. A1 ಪವಿತ್ರ ಗೌಡರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುನರ್ ಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ಗೆ ಆರೋಪಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಆದೇಶ ಪರಿಶೀಲನೆ ಕೋರಿ ಸುಪ್ರೀಂಗೆ ಕೊಲೆ ಆರೋಪಿ ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಗುರುವಾರ ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ. ಈ ಕುರಿತು ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪವಿತ್ರ ಗೌಡ ಪುನರ್ ಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆದೇಶದ ಪುನರ್ ಪರಿಶೀಲನೆ ಕೋರಿದ್ದಾರೆ. ಗುರುವಾರ ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಪುನರ್ ಪರಿಶೀಲನಾ ಅರ್ಜಿಯ ಪ್ರತಿಯನ್ನ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಇನ್ನೂ ನೀಡಿಲ್ಲ. ಅರ್ಜಿ ಪ್ರತಿ ನೀಡಿದರೆ ಯಾವ ಆಧಾರದ ಮೇಲೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವುದು ತಿಳಿಯಲಿದೆ. ಗುರುವಾರ ಚೇಂಬರ್ನಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯಬಹುದು ಅಂತ ಹೇಳಿದ್ದಾರೆ. ಹೌದು ಸರ್, ರಿವ್ಯೂ ಪಿಟಿಷನ್ ಹಾಕಿದ್ದಾರೆ ಸರ್. ಈ ಮ್ಯಾಟ್ರು ಗುರುವಾರ ಬಂದಿದೆ ಸರ್. ಮ್ಯಾಟ್ರು ಗುರುವಾರ ಹಿಯರಿಂಗ್, ಮೋಸ್ಟ್ಲಿ ಹಿಯರಿಂಗ್ ಚೇಂಬರ್ ಒಳಗಡೆ ಹಾಕಿಬಿಟ್ಟು ಏನು ಮಾಡ್ತಾರೆ ವಿಚಾರ ಮಾಡ್ಬೇಕು ಸರ್. ನಮಗಂತೂ ಕಾಪಿ ಅಂತೂ ಸರ್ವ್ ಮಾಡಿಲ್ಲ ಅವರು. ಇನ್ ಕೇಸ್ ನೋಟಿಷನ್ ಇಶ್ಯೂ ಆದರೆ ದೇ ವಿಲ್ ಸರ್ವ್ ದ ಕಾಪಿ. ಸೇಮ್ ಬೆಂಚ್ ಸರ್. ಲಾಸ್ಟ್ ಟೈಮ್ ಜಸ್ಟಿಸ್ ಪಾರ್ಡಿವಾಲಾ ಅಂಡ್ ಜಸ್ಟಿಸ್ ಮಾದೇವನ್ ಬೆಂಚ್ ಮುಂದೆ ಸೇಮ್ ಬೆಂಚ್ ಮುಂದೆ ಬಂದಿದೆ ಸರ್. ಮ್ಯಾಟ್ 3 ಮಂತ್ಸ್ ಇಲ್ಲ ಸರ್, ವಿದಿನ್ 30 ಡೇಸಲ್ಲಿ ರಿವ್ಯೂ ಪಿಟಿಷನ್ ಹಾಕಬೇಕಾಗಿತ್ತು. ಅವ್ರು ಏನು ಹಾಕಿದಾರೋ, ಬಟ್ ಇವಾಗ ಮ್ಯಾಟ್ರ್ ಮಾತ್ರ ಲಿಸ್ಟ್ ಆಗಿದೆ ಕೋರ್ಟ್ ಮುಂದೆ ಸರ್. ನೋಡೋಣ ಸರ್ ಗುರುವಾರ ಏನಾಗತ್ತೆ ಅಂತ ಹೇಳಿ ವಿಲ್ ವೇಟ್ ಅಂಡ್ ಸಿ. ಮೋಸ್ಟ್ಲಿ ಗ್ರೌಂಡ್ ಏನು ಹಾಕಿದಾರೆ ಅಂತೂ ನಮ್ಗೆ ಇನ್ನೂ ಕಾಪಿ ಸರ್ವ್ ಮಾಡಿಲ್ಲ ಸರ್. ಮೋಸ್ಟ್ಲಿ ಎಸ್ ಅ ವುಮನ್ ಲೇಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಹಾಕಿರ್ಬೋದು ಸರ್. ಈ SLP ಅಲ್ಲಿ ಏನು ಅವ್ರಿಗೆ ಈ ಕೌಂಟರ್ ಅಬ್ಜೆಕ್ಷನ್ ಹಾಕಿದಾರಲ್ಲ ಸರ್, ಬಿಯಾಂಡ್ ದಟ್ ಅವ್ರು ಹೋಗೋಕ್ಕಾಗಲ್ಲ. ಅವ್ರು ಏನಿದೆ ಅಬ್ಜೆಕ್ಷನ್ ಏನು ಹಾಕಿದ್ರೆ ಅದನ್ನ ಮಾತ್ರ ರಿವ್ಯೂ ಮಾಡೋಕ್ಕಾಗತ್ತೆ. ದೇ ಕೆನಾಟ್ ಟೇಕ್ ನ್ಯೂ ಗ್ರೌಂಡ್ಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಈಗ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಈ ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗುರುವಾರ ಈ ಒಂದು ಪ್ರಕರಣ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳನ್ನು ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಬಾರಿ 7 ಆರೋಪಿಗಳ ಜೊತೆಗೆ ನನ್ನನ್ನು ಕೂಡ ಒಬ್ಬಳನ್ನಾಗಿಸಿ ನನ್ನ ಜಾಮೀನನ್ನು ರದ್ದು ಮಾಡಲಾಗಿದೆ. ನಾನು ಸಿಂಗಲ್ ಪೇರೆಂಟ್, ಅಂದರೆ SSLC ಓದ್ತಿರುವಂತಹ ಮಗಳಿದ್ದಾಳೆ, ಆಕೆಯನ್ನು ನೋಡ್ಕೋಬೇಕಾಗಿದೆ. ಮತ್ತು ವಯಸ್ಸಾಗಿರುವಂತಹ ವೃದ್ಧ ತಂದೆ ತಾಯಿಗಳು ಕೂಡ ಇದ್ದಾರೆ, ಅವರನ್ನು ಕೂಡ ನೋಡ್ಕೋಬೇಕಾದಂಥ ಜವಾಬ್ದಾರಿ ಇದೆ. ಆರ್ಥಿಕ ಮೂಲವಾಗಿ ಪವಿತ್ರ ಗೌಡ ಅವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರು ಜೈಲಿಗೆ ಹೋದರೆ ಕುಟುಂಬ ಆರ್ಥಿಕವಾಗಿ ಅವನತಿ ಆಗುತ್ತೆ. ಹೀಗಾಗಿ ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈ ಮನವಿಯನ್ನು ಸುಪ್ರೀಂ ಕೋರ್ಟ್ ಹೇಗೆ ಪರಿಶೀಲಿಸುತ್ತೆ ಅಥವಾ ಪುರಸ್ಕರಿಸುತ್ತೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡಬೇಕು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ. ಕೊಲೆ ಆರೋಪಿ ನಟ ದರ್ಶನ್ಗೆ ಅಸಲಿ ಸಂಕಷ್ಟ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಹೊರಿಸಲಾಗಿದೆ. ಈಗ ಕೊಲೆ ಆರೋಪಿ ನಟ ದರ್ಶನ್ಗೆ ಅಸಲಿ ಸಂಕಷ್ಟ ಶುರುವಾಗಿದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ಧ ದೋಷಾರೋಪ ಏನು, ಚಾರ್ಜ್ ಫ್ರೇಮ್ ವೇಳೆ ನ್ಯಾಯಮೂರ್ತಿಗಳು ಓದಿ ಹೇಳಲಾದ ಅಂಶಗಳೇನು ಎಂಬುದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮೊದಲನೇ ಆರೋಪಿ ಪವಿತ್ರ ಗೌಡ ವಿರುದ್ಧದ ಚಾರ್ಜ್ ಫ್ರೇಮ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆರೋಪಿ 1 ಪವಿತ್ರ ವಿರುದ್ಧ ಚಾರ್ಜ್. ನೀವು ಎರಡನೆಯ ಆರೋಪಿಯ ಜೊತೆಗೆ ಸಂಬಂಧವನ್ನ ಹೊಂದಿದ್ದೀರಿ. ಇನ್ಸ್ಟಾಗ್ರಾಂ ಮೂಲಕ ಅಶ್ಲೀಲ ಮೆಸೇಜ್ ಮಾಡಿದ್ದ ವ್ಯಕ್ತಿಯ ಪತ್ತೆಗೆ ಸೂಚನೆ ಕೊಟ್ಟಿದ್ದೀರಿ. ಇತರೆ 3 ಆರೋಪಿಗಳ ಜೊತೆಗೆ ಸೇರಿ ಕೊಲೆಗೆ ಸಂಚು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಸಿದ್ದೀರಿ. ಶೆಡ್ಗೆ ಕರೆತಂದು ಮುಖ, ಇತರೆ ಭಾಗಕ್ಕೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದೀರಿ ಅಂತ ಚಾರ್ಜ್ ಫ್ರೇಮ್ನಲ್ಲಿ ಉಲ್ಲೇಖವಾಗಿದೆ. ಎರಡನೆಯ ಆರೋಪಿ ದರ್ಶನ್ ವಿರುದ್ಧ ಚಾರ್ಜ್. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ವಿಚಾರ ತಿಳಿದ ದರ್ಶನ್ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಲು ಹೇಳಿದ್ರು. RR ನಗರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ. ಪವಿತ್ರ ಗೌಡ ಕಾಲು ಹಿಡಿದು ಕ್ಷಮೆ ಕೇಳುವಂತೆ ಚಿತ್ರಹಿಂಸೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಅಂತ ಅವಾಚ್ಯವಾಗಿ ಬೈದು ಹಲ್ಲೆ. ಮುಖ ಮತ್ತು ಎದೆಯ ಭಾಗಕ್ಕೆ ಶೂ ಕಾಲಿನಿಂದ ಒದ್ದು ಹಲ್ಲೆ.
ಮರ್ಮಾಂಗ ತುಳಿದು ಒದ್ದು ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಅಂತ ಚಾರ್ಜ್ ಫ್ರೇಮ್ನಲ್ಲಿದೆ. ಇನ್ನು 3ನೇ ಆರೋಪಿ ಪವನ್, 4ನೇ ಆರೋಪಿ ರಾಘವೇಂದ್ರ, 5ನೇ ಆರೋಪಿ ನಂದೀಶ್ ವಿರುದ್ಧವೂ ಕೂಡ ಚಾರ್ಜ್ ಫ್ರೇಮ್ ಮಾಡಲಾಗಿದೆ. ಯಾವ್ಯಾವ ಅಂಶ ಉಲ್ಲೇಖಿಸಿದ್ದಾರೆ ಅಂತ ನೋಡುವುದಾದ್ರೆ, 3ನೇ ಆರೋಪಿ ಪವನ್ ವಿರುದ್ಧ ಚಾರ್ಜ್: ರೇಣುಕಾಸ್ವಾಮಿಗೆ ಮಾರಣಾಂತಿಕ ಹಲ್ಲೆ, ನೈಲಾನ್ ಹಗ್ಗ, ಮರದ ಕೊಂಬೆಯಿಂದ ಮನಸೋ ಇಚ್ಛೆ ಹಲ್ಲೆ, ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಚಿತ್ರಹಿಂಸೆ, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ, ಶವ ವಿಲೇವಾರಿಗೆ ಇತರರೊಂದಿಗೆ ಕೈಜೋಡಿಸಿರುವುದು ಚಾರ್ಜ್ ಫ್ರೇಮ್ನಲ್ಲಿದೆ. ಇನ್ನು 4ನೇ ಆರೋಪಿ ರಾಘವೇಂದ್ರ ವಿರುದ್ಧ ಚಾರ್ಜ್: ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಶೆಡ್ಗೆ ಕರೆದೊಯ್ದಿದ್ದು, ದಾರಿಯ ಮಧ್ಯೆ ಹಲ್ಲೆ ಮಾಡಿ ಚಿನ್ನಾಭರಣ ಕಸಿದ ಆರೋಪ, ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಆರೋಪಿಗಳ ಜೊತೆಗೆ ಸೇರಿ ಚಿತ್ರಹಿಂಸೆ ನೀಡಿರುವುದು ಚಾರ್ಜ್ನಲ್ಲಿ ಉಲ್ಲೇಖವಾಗಿದೆ. 5ನೇ ಆರೋಪಿ ನಂದೀಶ್ ವಿರುದ್ಧ ಚಾರ್ಜ್: ಕೊಲೆ ಮಾಡುವ ಉದ್ದೇಶದಿಂದ ರೇಣುಕಾಸ್ವಾಮಿಯ ಕೆನ್ನೆಗೆ, ತಲೆಗೆ ಹಲ್ಲೆ, ರೇಣುಕಾಸ್ವಾಮಿಯನ್ನ ನೆಲದಿಂದ ಮೇಲಕ್ಕೆ ಎತ್ತಿ ಬೀಳಿಸಿ ಕುಕ್ಕಿದ್ದಾನೆ. ಕೃತ್ಯಕ್ಕೆ ಸಂಬಂಧಪಟ್ಟ ಮೊಬೈಲ್ನಲ್ಲಿನ ಮಾಹಿತಿಯನ್ನ ಡಿಲೀಟ್ ಮಾಡಿ ಸಾಕ್ಷ್ಯನಾಶಕ್ಕೆ ಪ್ಲಾನ್ ಮಾಡಿರುವ ಸಂಬಂಧ ಚಾರ್ಜ್ ಹಾಕಲಾಗಿದೆ. ಒಬ್ಬ ಹೀರೋ ನಿಜ ಜೀವನದಲ್ಲೂ ಹೀರೋ ಆಗಿರಬೇಕು. ಡಾಕ್ಟರ್ ರಾಜ್ ಆದರ್ಶ ಸ್ಮರಿಸಿದ ಸಿಎಂ ಸಿದ್ದರಾಮಯ್ಯ. ಇನ್ನು ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ, ಒಬ್ಬ ಹೀರೋ ನಿಜ ಜೀವನದಲ್ಲೂ ಹೀರೋ ಆಗಿರಬೇಕು, ಪರದೆಯ ಮೇಲೆ ಒಂದು ರೀತಿ, ಜೀವನದಲ್ಲಿ ವ್ಯತಿರಿಕ್ತವಾಗಿರಬಾರದು. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಹೇಗೆ ಇರುತ್ತಿದ್ದರೋ ನಿಜ ಜೀವನದಲ್ಲಿಯೂ ಕೂಡ ಅದೇ ರೀತಿ ಇದ್ದರು. ಇದೇ ಕಾರಣಕ್ಕೆ ಈಗಲೂ ಜನ ನೆನಪಿಸಿಕೊಳ್ಳುತ್ತಾರೆ ಅಂತ ಡಾಕ್ಟರ್ ರಾಜ್ಕುಮಾರ್ ಆದರ್ಶವನ್ನ ಸ್ಮರಿಸಿದರು. ಈತ ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸ್ಟಾರ್ಗಳನ್ನ ಮಾಡೋದು ನಿರ್ಮಾಪಕರು, ನಿರ್ದೇಶಕರು, ಜನರು. ನಿರ್ಮಾಪಕ, ನಿರ್ದೇಶಕ ಸೇರಿದಾಗ ಮಾತ್ರ ಸ್ಟಾರ್ ಅನ್ನ ಹುಟ್ಟು ಹಾಕಬಹುದು. ಸ್ಟಾರ್ ಆದ ಮೇಲೆ ಅನ್ನದಾತರು ಬೇಕಾದಷ್ಟು ಜನರು ಆಗಿಬಿಡುತ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ, ಮತ್ತೆ ಅವರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ಹೀರೋಗಳಿದಾರಲ್ಲ, ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಸಮಾಜದ ಮೇಲೆ ಬೆಳಕನ್ನ ಚೆಲ್ಲಿದಾಗ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಅದಕ್ಕೋಸ್ಕರ ಅವರನ್ನ ಎಷ್ಟು ವರ್ಷಗಳಾದ್ರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸ್ಟಾರ್ ಮಾಡೋವಂಥದ್ದು ಯಾರು ಅಂದರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು, ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರ್. ಯಾರೋ ಒಬ್ರು ಹೇಳಿದ್ರು, ಒಂದು ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂತೇಳಿ. ಸೊ ಒಂದು ನಿದರ್ಶನ ಏನು ಅಂದರೆ ನಿರ್ದೇಶಕರು, ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂಥ ಶಕ್ತಿ ಇರ್ತದೆ ಅಂತ ಇದೊಂದು ದೊಡ್ಡ ನಿದರ್ಶನ. ಸರಿ, ಏನಾಗ್ತದೆ ಅಂದರೆ ಸಿನಿಮಾ ಸ್ಟಾರ್ ಆದಮೇಲೆ ಅಂದಾತರು ಬೇಕಾದಷ್ಟು ಜನ ಆಗ್ಬಿಡ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ನಿರ್ಮಾಪಕ ಡಿ ಉಮಾಪತಿ ಹೇಳಿದಂತಹ ಮಾತುಗಳು ನೇರವಾಗಿ ನಟ ದರ್ಶನ್ ಅವರ ಸುತ್ತವೇ ಸುತ್ತುತ್ತಾ ಇರುವಂಥದ್ದು ಸ್ಪಷ್ಟವಾಗ್ತಾ ಇತ್ತು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತುಗಳು ಕೇವಲ ದರ್ಶನ್ ಅವರ ವಿಚಾರದಲ್ಲಿ ಮಾತ್ರ ಅಲ್ಲ, ಅದು ಭಾಳಷ್ಟು ನಟರಿಗೆ ಹೇಳಿದಂತಹ ಎಚ್ಚರಿಕೆಯ ಪಾಠದಂತಂತೂ ಕಂಡಿದ್ದು ಸುಳ್ಳಲ್ಲ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಹಾಕಲಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದಾರೆ. ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.